ಎಲ್ರಿಗೂ ನಮ್ಮ ಭದ್ರಾವತಿ ಜನತೆಗೆ ನಮಸ್ಕಾರ. ನನ್ನ ಹೆಸರು ಅಸ್ಲಂ ಅಂತ. ಈರಾಪುರ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಹಾಗೂ ನಮ್ಮ ಧರ್ಮಪತ್ನಿ ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷರು. ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ದುಡಿತಾ ಇದ್ದೀವಿ. ಎಲ್ಲ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಶಾಸಕರು. ಶಾಲೆ, ನೀರು, ರಸ್ತೆ, ಚರಂಡಿ ಎಲ್ಲ ಯಾವುದೂ ಬಿಡಲ್ಲ, ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಶಾಸಕರಿಗೆ ಸಚಿವ ಸ್ಥಾನ ಸಿಗಬೇಕು. ನಮ್ಮ ಭದ್ರಾವತಿ ಜನತೆ ಆಶೀರ್ವಾದ ಇರಬೇಕು. ಸಿದ್ದರಾಮಯ್ಯ ಸಾಹೇಬರು ಬಲ ಪಡೆದಂಗಾಗುತ್ತೆ, DK ಶಿವಕುಮಾರ್ ಅವ್ರಿಗೂ ಬಲ ಪಡಿಸ್ದಂಗಾಗುತ್ತೆ. ನಮ್ಮ ಕ್ಷೇತ್ರದ ಎಲ್ಲ ಅರ್ಧ ರಾತ್ರಿಗೂ ಕರೆದ್ರು ನಮ್ಮ ಶಾಸಕರು ಫೋನ್ ಎತ್ತಾರೆ, ಕೆಲಸ ಮಾಡಿಕೊಡ್ತಾರೆ. ಅವ್ರ ಮಂತ್ಯಾನದವರೆಲ್ಲ ಬರ್ತಾರೆ. ಆಮೇಲೆ ಮತ್ತೆ ಮುಂದಿನ ದಿನದಲ್ಲಿ ನಮ್ಮ ಶಾಸಕರು ಯಾರಿಗೂ ಅವರು ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಯಾರಿಗೂ ನಿಲ್ಲಿಸಿದ್ರು ನಾವು ಪಕ್ಷಕ್ಕೋಸ್ಕರ ಕಾರ್ಯಕರ್ತರಾಗಿ ದುಡಿತೀವಿ. ಅವರ ಯಾರಿಗೆ ಹೇಳ್ತಾರೆ ಅವ್ರಿಗೂ ನಾವು ದುಡಿತೀವಿ. ಪಕ್ಷ ಬಲಪಡಿಸ್ತೀವಿ, ಕಾಂಗ್ರೆಸ್ ಪಕ್ಷ ಬಲಪಡಿಸ್ತೀವಿ. ಮುಂದಿನ ದಿನದಲ್ಲಿ ನಮ್ಮ ಗಣೇಶ್ ಸಾಹೇಬರು ಆಮೇಲೆ MLA ಅವ್ರ ಮಗಗಳು ಅವರು ಮಂತ್ಯಾನದಲ್ಲಿ ಏನು ತೀರ್ಮಾನ ತಗೊಂಡ್ರು ಮುಂದಿನ 28 ಚುನಾವಣೆಗೆ, ಅದಕ್ಕೆ ನಾವೆಲ್ಲ ಬದ್ಧವಾಗಿರ್ತೀವಿ. ನಾನು ಸುಮಾರು ಒಂದು 35 ವರ್ಷದಿಂದ ನಮ್ಮ BK ಸಂಗಮೇಶ್ ಅವರು ಹಿಂಬಾಲಿಸಿ ಅವ್ರ ಕಾರ್ಯಕರ್ತನಾಗಿ ಪಕ್ಷಕ್ಕೋಸ್ಕರ, ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ದುಡ್ಕೊಂಡು ಬರ್ತಾಯಿದ್ದೀವಿ. ನಮ್ಮ ಕ್ಷೇತ್ರಕ್ಕೆ ಸಿಕ್ಕಿದ್ದು ನಮ್ಮ ಸಂಗಮೇಶ್ ಅವರು ಪುಣ್ಯ. ಈ ಕ್ಷೇತ್ರಕ್ಕೆ ನಮ್ಮ ಭದ್ರಾವತಿ ತಾಲೂಕಿಗೆ ಒಳ್ಳೆಯ ಆಡಳಿತ ಕೊಡ್ತಾ ಇದ್ದಾರೆ ನಮ್ಮ ಶಾಸಕರು ಸಂಗಮೇಶ್ ಅವರು. ಶಾಲೆ, ಶಿಕ್ಷಕರು, ರೋಡ್, ಆಮೇಲೆ ಅಭಿವೃದ್ಧಿಗಳು ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ ನಮಗೆ BK ಸಂಗಮೇಶ್ ಅವರು. ಅವ್ರ ಬಗ್ಗೆ ಯಾರು ಏನು ಮಾತಾಡೋಂಗಿಲ್ಲ, ಆ ಥರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸುಮಾರು 20 ವರ್ಷದಿಂದ ಅವರು 4 ಬಾರಿ MLA ಆಗಿದ್ದಾರೆ. 4 ಬಾರಿನೂ ಹಂಗೆ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಈಗ ಮುಂದೇನೂ ಮಾಡ್ತಾರೆ ಅಂತ ನಮ್ಮ ಜನಗಳಿಗೂ ಗೊತ್ತಿದೆ. ನಾವು ಅವ್ರಿಗೆ ಹಾಕಿದ್ದು ಗೆರೆ ದಾಟಲ್ಲ. ಸಂಗಮೇಶ್ ಅವರು ಅವ್ರು ಅರ್ಧ ರಾತ್ರಿಗೆ ಫೋನ್ ಮಾಡಿದ್ರು ನಾವು ಓಡಿ ಹೋಗ್ತೀವಿ, ಅವರು ಬರ್ತಾರೆ. ಫೋನ್ ಮಾಡಿದ್ರೆ ಹಿಂಗಿದೆ ಅಂದರೆ ಎಂಥ ಕಾರ್ಯ ಇದ್ದರೂ ಬಿಡಲ್ಲ. ಅವರು ಎಲ್ಲ ಕಾರ್ಯಕ್ಕೆ ಹಾಜರಿರ್ತಾರೆ. ಕಷ್ಟ ಸುಖಕ್ಕೆಲ್ಲ ಸ್ಪಂದಿಸ್ತಾರೆ ನಮ್ಮ ಶಾಸಕರು BK ಸಂಗಮೇಶ್ ಅವರು. ನಮ್ಮ ಈಗ ಮುಂದೆ ಬರೋ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಎಲ್ಲ ಕ್ಷೇತ್ರ ಜನಕ್ಕೆ ನಾನು ಮತ್ತೊಂದು ಸಲ ನಮಸ್ಕಾರ ಹೇಳ್ತಾ, ಅವರಿಗೆ ನಮ್ಮ ಸಂಗಮೇಶ್ ಅವರಿಗೆ ಕೈ ಬಲಪಡಿಸ್ಬೇಕು. ಅಭಿವೃದ್ಧಿಯಲ್ಲಿ ಎತ್ತಿದ್ದ ಕೈ ನಮ್ಮ BK ಸಂಗಮೇಶ್ ಅವರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.